ಪೊಲೀಸ್ನವ್ರದ್ದು ತಪ್ಪೇ ಇಲ್ಲ ಅಂದ್ರಿ. 5 ಜನ ಪೊಲೀಸರನ್ನ ನಿಮ್ಮ ಮೇಲೆ ತಪ್ಪು ಬಂದ ಮೇಲೆ ಅವರನ್ನ ಬಲಿಪಶುಗಳನ್ನ ಮಾಡಿ ಸಸ್ಪೆಂಡ್ ಮಾಡಿದ್ರಿ. ಆಯ್ತು, ಎಲ್ಲರೂ ಹೇಳಿದ್ರು ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ. ಮುಖ್ಯಮಂತ್ರಿಗಳೇ, ಇಂಟೆಲಿಜೆನ್ಸ್ ಯಾರ ಕೈಯಲ್ಲಿದೆ? ನಿಮ್ಮ ಕೈಯಲ್ಲಿ ಇದೆ. ನೀವು ಫೇಲೇ. ಇಂಟೆಲಿಜೆನ್ಸ್ ಚೀಫ್ ಆಗಿದ್ದವ್ರು ಯಾರು? ನಿಂಬಾಳ್ಕರ್ ಅವರು. ಯಾಕೆ ಅವರನ್ನು ಸಸ್ಪೆಂಡ್? ವಚನ ಈ ಮೂಲಕವಾಗಿ ಉಪನ್ಯಾಸ, ಎಲ್ಲ ಕಾರ್ಯಕ್ರಮ, ನಾಟಕೋತ್ಸವ, ಸಂಗೀತೋತ್ಸವ, ಎಲ್ಲ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಬಹಳ ಸುಂದರವಾಗಿ ಮೂಡಿ ಬಂತು. ಇವತ್ತು 16ನೇ ತಾರೀಕು, ಇವತ್ತು ಕೂಡ ರಥೋತ್ಸವ ಇರೋದರಿಂದ ನಾಡಿನ ಸರ್ವಧರ್ಮದ ಸಕಲ ಸದ್ಭಕ್ತರು ತನು ಮನ ಧನದಿಂದ ಅರ್ಪಿಸಿ ಗುರುಗಳ ಕೃಪೆಗೆ ಪಾತ್ರರಾಗಿ ತಾವೆಲ್ಲ ನಾಡಿನ ಜನತೆ ವೀರೇಶ್ವರ ಮೇಲೆ ಪುಣ್ಯಾಶ್ರಮದಲ್ಲಿ ಇಟ್ಟಂಥ ಭಕ್ತಿ ಪ್ರೀತಿಗೆ ನಾನು ಅದಕ್ಕೆ ಚಿರಋಣಿಯಾಗಿರ್ತೀನಿ ಅಂತ ತಿಳ್ಕೊಂಡು